ಬೆಂಗಳೂರಿನಲ್ಲಿ ಸಿಲಿಂಡರ್ ಸಂಕಷ್ಟ ಬಿಗಡಾಯಿಸ್ತಾ ಇದೆ. ಗ್ಯಾಸ್ಗಾಗಿ ಈಗ ಬೆಳಗ್ಗೆ 7 ಗಂಟೆಯಿಂದ ಜನ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಡೊಮೆಸ್ಟಿಕ್ ಗ್ಯಾಸ್ ಸಿಗ್ತಾ ಇದೆ, ಆತಂಕ ಪಡಬೇಡಿ ಅಂತ ಹೇಳಿದ್ರು ಕೂಡ ಹಲವರಿಗೆ ಈ ಡೊಮೆಸ್ಟಿಕ್ ಗ್ಯಾಸ್ ಸಿಗ್ತಾ ಇಲ್ಲ. 4-5 ದಿನದಿಂದ ಕಾದ್ರೂ ಬುಕಿಂಗ್ ಮಾಡಿದ್ರು. ಕೆಲವೊಬ್ಬರಿಗೆ ಬುಕಿಂಗ್ ಆಗಿಲ್ಲ, ಕೆಲವೊಬ್ಬರಿಗೆ ಬುಕಿಂಗ್ ಆಗಿದೆ, OTP ಬಂದಿದೆ. ಮುಂದೆ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕದಿಂದ ಈಗ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಶಿವಾಜಿನಗರ ಮೈದಾನದಲ್ಲಿ ಸಿಲಿಂಡರ್ ಪಡೆಯೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ಜನ. ಮೊದಲಿಗೆ HP ಏಜೆನ್ಸಿ ಹತ್ರ ಕ್ಯೂ ನಿಲ್ಲಬೇಕು, ಅಲ್ಲಿ ಸ್ಲಿಪ್ ಕೊಡ್ತಾರೆ, ಬುಕಿಂಗ್ ಆಗುತ್ತೆ, OTP ಬರುತ್ತೆ. ಆನಂತರ ಆ ಸ್ಲಿಪ್ ಅನ್ನ ತಗೊಂಡು ಬಂದು ಏಜೆನ್ಸಿ ಹತ್ರ ತೋರಿಸಿದ್ರೆ ಅಲ್ಲಿ ಗ್ಯಾಸ್ ಡೆಲಿವರಿ ಮಾಡ್ತಾರೆ. ಅಂದ್ರೆ ಡೆಲಿವರಿ ಅಂದ್ರೆ ಅವ್ರ ಕೈಲಿ ಕೊಡ್ತಾರೆ, ಅವ್ರವರೇ ಅವ್ರ ಮನೆಗೆ ತಗೊಂಡು ಹೋಗಬೇಕು. ಡೆಲಿವರಿ ಮನೆಗೆ ತಂದು ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೀಗ ಗ್ರಾಹಕರೇ ಬರ್ತಾ ಇದ್ದಾರೆ. ಮೊದಲು ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ, HP ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ಅಲ್ಲಿ ಬುಕ್ ಮಾಡಬೇಕು. ಅಲ್ಲಿ OTP ಸ್ಲಿಪ್ ಎಲ್ಲ ಬಂದ ನಂತರ ಮತ್ತೆ ಗ್ಯಾಸ್ ಡೆಲಿವರಿ. ಕ್ಯೂ ನಿಂತಿರೋ ಜನರನ್ನ ನೋಡಿ. ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಬಿಗಡಾಯಿಸ್ತಾ ಇದೆ. ಇಲ್ಲಿರುವಂತಹ ಜನರು ಗ್ಯಾಸ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಶಿವಾಜಿನಗರದ ಗ್ರೌಂಡ್ ನಲ್ಲಿ ನೋಡ್ತಾ ಇರಬಹುದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿರುವಂತಹ ಜನರು ಖಾಲಿ ಸಿಲಿಂಡರ್ ಹಿಡಿದು ಇದೀಗ ಬಿಸಿಲನ್ನು ಲೆಕ್ಕಿಸದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ಬೆಳಗ್ಗೆ 7 ಗಂಟೆಗೆ ಇಲ್ಲಿರುವಂತಹ ಜನರೇನಿದ್ದಾರೆ ಮೊದಲಿಗೆ ಏಜೆನ್ಸಿ ಹತ್ರ ಹೋಗ್ತಾರೆ, ಅಲ್ಲಿ ಅವರಿಗೊಂದು ರಿಸಿಪ್ಟ್ ಕೊಡ್ತಾರೆ. ಆ ಒಂದು ರಿಸಿಪ್ಟ್ಗೋಸ್ಕರ 1-2 ಗಂಟೆಗಳ ಕ್ಯೂ ನಿಂತು ಇದೀಗ ಶಿವಾಜಿನಗರದಲ್ಲಿರುವಂತಹ ಮೈದಾನಕ್ಕೆ ಬಂದಿರುವಂತದ್ದು. ಇಲ್ಲಿ ಇವರಿಗೆ ಗ್ಯಾಸ್ ಸಿಗುತ್ತೆ. ಇದೇ ಕಾರಣಕ್ಕಾಗಿ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಸಿಬ್ಬಂದಿ ಅಂತ ಇದ್ರು, ನಾವು ಬೆಳಗ್ಗೆಯಿಂದಲೂ ಕೂಡ ಎಲ್ಲಾ ರೀತಿಯ ಕೆಲಸಗಳನ್ನು ಬಿಟ್ಟು ಕ್ಯೂ ನಿಲ್ತಾ ಇದ್ವಿ. ನಾವು ಕೆಲವರು ವೈದ್ಯರಿದ್ದಾರೆ, ಇನ್ ಕೆಲವರು ಬೇರೆ ಬೇರೆ ಕೆಲಸದ ನಿಮಿತ್ತ ಇನ್ನಿತರ ಅಂದ್ರೆ ದೈನಂದಿನ ಕೆಲಸವನ್ನು ಬಿಟ್ಟು ಇದೀಗ ಗ್ಯಾಸ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಮೊದಲಿಗೆ ಇಲ್ಲಿರುವಂತಹ ಜನರನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿದ್ರಿ ಸರ್? ಆಗೋಯ್ತು, 3/4 ಗಂಟೆ ಆಗೋಯ್ತು. ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಒಂದು ಹೇಳ್ತೀನಿ, ಸ್ವಲ್ಪ ರಿಕ್ವೆಸ್ಟ್. ಈ ರಂಜಾನ್ ತಿಂಗಳು, ನಮ್ಮ ಹೋಲಿ ರಂಜಾನ್, ಇದರಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಏನಾದ್ರೂ ಒಂದು ಇದ್ರ ಬಗ್ಗೆ ಮಾಡಿ ಸರ್. ಈಗ ಇಲ್ಲಿ ಮೊದಲಿಗೆ ಏಜೆನ್ಸಿ ಹತ್ರ ಅವ ಎಷ್ಟೊತ್ತಿಗೆ ಹೋದ್ರಿ ಅಂತ? ಅಲ್ಲಿ 7:15 ಹೋಗಿ ನಿಂತ್ಕೊಂಡಿರೋದು. ಆಮೇಲೆ ಅವ್ರು ಬಂದಿರೋ 9:45 ಅಷ್ಟೊತ್ತು ಲೈನ್ ನಲ್ಲಿ ಹಿಡಿದು ಇವರೆಲ್ಲ ಬಂದು ಇವಾಗ ನಿಂತ್ಕೊಂಡು ಹೋದ್ರು. ಇಲ್ಲಿ ಬಂದು ಅರ್ಧ ಗಂಟೆ ಆಗೋಯ್ತು, ಅರ್ಧದಿಂದ 3/4 ಗಂಟೆ ಆಗೋಯ್ತು. ಸರ್, ನೀವೊಂದು ಈ ಗ್ಯಾಸ್ ಎಷ್ಟೊತ್ತಿಂದ ಕ್ಯೂ ನಿಂತಿದ್ರಿ ಸರ್? ಇಲ್ಲಿ ಬಂದು ನಾನು ಅರ್ಧ ಗಂಟೆಯಿಂದ ನಿಂತಿದ್ದೀನಿ. ಅಲ್ಲಿ ಬಂದು ಏಜೆನ್ಸಿಯಲ್ಲಿ ಬೆಳಿಗ್ಗೆ 7:15 ಹೋದವನು. 9 ನಿಮ್ಗೆ ಅಲ್ಲಿ ಏಜೆನ್ಸಿ ಹತ್ರ ಹೋದಾಗ ಏನ್ ಕೊಡ್ತಾರೆ? ಈ ತರ ಒಂದು ಸ್ಲಿಪ್ ಮಾಡ್ಕೊಡ್ತಾರೆ. ಈ ಸ್ಲಿಪ್ ಇದ್ರೇನೆ ನಮ್ಗೆ ಇಲ್ಲಿ ಸಿಗೋದು. OTP ಕೊಡ್ಬೇಕಾಗುತ್ತೆ ಇದಕ್ಕೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಇಲ್ಲಿರುವಂತಹ ಜನರು ಮೊದಲಿಗೆ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾರೆ, ಅಲ್ಲಿ ಕ್ಯೂ ನಿಂತು ಒಂದು ಸ್ಲಿಪ್ ಕೊಡ್ತಾರೆ. ಆ ಒಂದು ಸ್ಲಿಪ್ ಅನ್ನು ತಂದು ಇಲ್ಲಿ ನೀವು ನೋಡ್ತಾ ಇರಬಹುದು, ಏನು ಶಿವಾಜಿನಗರದಲ್ಲಿರುವಂತಹ ಈ ಮೈದಾನದಲ್ಲಿ ಇವರಿಗೆ ಗ್ಯಾಸ್ ಅನ್ನು ಕೊಡಲಾಗ್ತದೆ. ಇದೇ ಕಾರಣಕ್ಕಾಗಿ ಬಿಸಿಲನ್ನು ಲೆಕ್ಕಿಸಿದ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರುವಂತದ್ದು. ನಮ್ಗೆ ಈ ಒಂದು ಹಲವು ರೀತಿಯ ಸಮಸ್ಯೆ ಆಗ್ತಿದೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಸರಿಸುಮಾರು 3-4 ಗಂಟೆ ನಾವೊಂದು ಗ್ಯಾಸ್ಗೋಸ್ಕರ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸರ್ಕಾರ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಆಗ್ರಹವನ್ನು ಇಲ್ಲಿರುವಂತಹ ಜನರು ಮಾಡ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಯನ್ನು ಕೂಡ ಮಾತನಾಡಿಸಲು ಪ್ರಯತ್ನ ಮಾಡ್ತೀನಿ. ಸರ್, ಏನಂತಾರೆ ಸರ್ ಈಗ ಜನ? ಸರ್, ಬರ್ತಾ ಇಲ್ವಾ ಸರ್? ವಿದ್ಯುತ್ ಏನ್ ಮಾಡಕ್ಕೆ, ಗ್ಯಾಸೇ ಬರ್ತಾ ಇಲ್ವಲ್ಲ. ಗ್ಯಾಸ್ ಬಂದ್ರೆ ನಾವು ಕೊಡೋದು, ಪಾಪ ಕಸ್ಟಮರ್ಗೂ ಕಷ್ಟ ಇದೆ. ಅವ್ರು ಬಿಸಿಲಲ್ಲಿ ನಿಂತ್ಕೊಂಡಿದ್ದೆಲ್ಲ ಪ್ರಾಬ್ಲಮ್ ಇದೆ. ಇವಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿರೋದು. ಎಲ್ಲರೂ 6 ಗಂಟೆಗೆ ಬಂದು ಎಲ್ಲರೂ ಕೆಲಸ ಮಾಡ್ತಾರೆ. ಪಾಪ ಇವರಲ್ವಾ ಕೆಲಸವರು, ಇದು ಕಸ್ಟಮರ್ ನಾವು ಮಾಡ್ಲೇಬೇಕು ಸೇವೆ. ನಿಮ್ಮ ಹತ್ರ ಎಷ್ಟು ಗ್ಯಾಸ್ ಸಿಲಿಂಡರ್, ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿಗೆ? ಸರ್, ಇವತ್ತು ಈಗಲೇ ಬರ್ತಾರೆ. ಮಧ್ಯಾಹ್ನ ಮನೆಗೆ ಸಪ್ಲೈ ಇತ್ತು. ಇವಾಗ ಏನಿದೆ ಈ ಪ್ರಾಬ್ಲಮ್ ಇಂದ ಎದುರ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಇನ್ನು ಸಿಲಿಂಡರ್ ಇದೆ. ಕಸ್ಟಮರ್ಗೆ ಏನ್ ಭಯ ಅಂದ್ರೆ, ಕಸ್ಟಮರ್ ಭಯ ಅಂದ್ರೆ ಗ್ಯಾಸ್ ಸಿಗುತ್ತೋ ಸಿಗೋಲ್ಲ ಅಂದ್ಕೊಂಡು ಬಂದು ಕ್ಯೂ ನಿಂತ್ಕೊತಾರೆ. ನೋಡಿ, ಅಲ್ಲೊಂದು ಗಾಡಿ ಇದೆ, ಇಲ್ಲೊಂದು ಗಾಡಿ ಸ್ಟಾಕ್ ಬಂದಿದೆ ಅಂದ್ರೆ ಕಸ್ಟಮರ್ ಸಿಗುತ್ತೋ ಸಿಗೋಲ್ಲ ಅಂದ್ಕೊಂಡು ಅವರೇ ಟೆನ್ಷನ್ ಆಗ್ಬಿಟ್ಟಾರೆ. ಈಗ ನೋಡ್ಬಿಡ್ತಾರ, ನನಗೆ ಸಿಗಲ್ಲ ಡೌಟ್, ಅವ್ರಿಗೆ ಡೌಟ್ ಆಗ್ಬಿಡದೆ. ನಿಮ್ಗೆ ಇಲ್ಲಿ ಜನರು ಕೊಡುವಷ್ಟು ಸಿಲಿಂಡರ್ ಇದೆಯಾ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಇದೆ, ಸ್ಟಾಕ್ ಇದೆ. ಈಗ ಸರಬರಾಜು ಆಗ್ತಿದೆ ಸರ್? ಯಾವಾಗಿಂದ ಸರ್ ಮತ್ತೆ ಸರಬರಾಜು ಶುರುವಾಯಿತು? ಮೊನ್ನೆಯಿಂದ ಏನ್ ತೊಂದರೆ ಇಲ್ಲ. ಈಗ ಇಲ್ಲಿರುವಂತಹ ಸಿಬ್ಬಂದಿಯ ಮಾತು ಅಂದ್ರೆ, ಜನರು ಪ್ಯಾನಿಕ್ ಆಗಿ ಇಲ್ಲಿ ಗ್ರೌಂಡ್ ಗೆ ಬರ್ತಾ ಇದ್ದಾರೆ, ಕ್ಯೂ ನಿಲ್ತಾ ಇದ್ದಾರೆ. ನಮ್ಗೆ ಗ್ಯಾಸ್ ಸಿಗಲ್ವೋ ಅನ್ನೋ ಪ್ಯಾನಿಕ್ ನಿಂದಲೇ ಇಲ್ಲಿ ಒಂದಿಷ್ಟು ಜನ ಸೇರ್ತಾ ಇದ್ದಾರೆ. ನಮ್ಮ ಹತ್ರ ಎಲ್ಲ ರೀತಿಯ ವ್ಯವಸ್ಥೆ ಇದೆ, ಅಂದ್ರೆ ಇಲ್ಲಿ ಎಷ್ಟು ಜನರಿದೆ ಅಷ್ಟು ಜನರು ಕೊಡುವಷ್ಟು ಗ್ಯಾಸ್ ಸಿಲಿಂಡರ್ ನಮ್ಮ ಹತ್ರ ಇದೆ ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ಸಿಬ್ಬಂದಿ ನೀಡ್ತಾ ಇರುವಂತದ್ದು. ಬಟ್ ಒಟ್ಟಿನಲ್ಲಿ ಇಲ್ಲಿ ಬಡ ಜನರಿಗೆ ಸಮಸ್ಯೆ ಆಗಿರೋದಂತೂ ಸ್ಪಷ್ಟ. ಯಾಕಂದ್ರೆ ಒಂದು ಗ್ಯಾಸ್ಗೋಸ್ಕರ ಬೆಳಗ್ಗೆಯಿಂದಲೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬೆಂಗಳೂರಿನಲ್ಲಿ ಸಿಲಿಂಡರ್ ಸಂಕಷ್ಟ ಬಿಗಡಾಯಿಸ್ತಾ ಇದೆ. ಗ್ಯಾಸ್ಗಾಗಿ ಈಗ ಬೆಳಗ್ಗೆ 7 ಗಂಟೆಯಿಂದ ಜನ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಡೊಮೆಸ್ಟಿಕ್ ಗ್ಯಾಸ್ ಸಿಗ್ತಾ ಇದೆ, ಆತಂಕ ಪಡಬೇಡಿ ಅಂತ ಹೇಳಿದ್ರು ಕೂಡ ಹಲವರಿಗೆ ಈ ಡೊಮೆಸ್ಟಿಕ್ ಗ್ಯಾಸ್ ಸಿಗ್ತಾ ಇಲ್ಲ. 4-5 ದಿನದಿಂದ ಕಾದ್ರು ಬುಕಿಂಗ್ ಮಾಡಿದ್ರು. ಕೆಲವೊಬ್ಬರಿಗೆ ಬುಕಿಂಗ್ ಆಗಿಲ್ಲ, ಕೆಲವೊಬ್ಬರಿಗೆ ಬುಕಿಂಗ್ ಆಗಿದೆ, OTP ಬಂದಿದೆ. ಮುಂದೆ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕದಿಂದ ಈಗ ಸಾಲುಗಟ್ಟಿ ನಿಂತಿದ್ದಾರೆ ಜನ. ಶಿವಾಜಿನಗರ ಮೈದಾನದಲ್ಲಿ ಸಿಲಿಂಡರ್ ಪಡೆಯೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ಜನ. ಮೊದಲಿಗೆ HP ಏಜೆನ್ಸಿ ಹತ್ರ ಕ್ಯೂ ನಿಲ್ಲಬೇಕು, ಅಲ್ಲಿ ಸ್ಲಿಪ್ ಕೊಡ್ತಾರೆ, ಬುಕಿಂಗ್ ಆಗುತ್ತೆ, OTP ಬರುತ್ತೆ. ಆನಂತರ ಆ ಸ್ಲಿಪ್ ಅನ್ನ ತಗೊಂಡು ಬಂದು ಏಜೆನ್ಸಿ ಹತ್ರ ತೋರಿಸಿದ್ರೆ ಅಲ್ಲಿ ಗ್ಯಾಸ್ ಡೆಲಿವರಿ ಮಾಡ್ತಾರೆ. ಅಂದ್ರೆ ಡೆಲಿವರಿ ಅಂದ್ರೆ ಅವ್ರ ಕೈಲಿ ಕೊಡ್ತಾರೆ, ಅವ್ರವರೇ ಅವ್ರ ಮನೆಗೆ ತಗೊಂಡು ಹೋಗಬೇಕು. ಡೆಲಿವರಿ ಮನೆಗೆ ತಂದು ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೀಗ ಗ್ರಾಹಕರೇ ಬರ್ತಾ ಇದ್ದಾರೆ. ಮೊದಲು ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ, HP ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ಅಲ್ಲಿ ಬುಕ್ ಮಾಡಬೇಕು. ಅಲ್ಲಿ OTP ಸ್ಲಿಪ್ ಎಲ್ಲ ಬಂದ ನಂತರ ಮತ್ತೆ ಗ್ಯಾಸ್ ಡೆಲಿವರಿ. ಕ್ಯೂ ನಿಂತಿರೋ ಜನರನ್ನ ನೋಡಿ. ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಬಿಗಡಾಯಿಸ್ತಾ ಇದೆ. ಇಲ್ಲಿರುವಂತಹ ಜನರು ಗ್ಯಾಸ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸದ್ಯಕ್ಕೆ ನಾನು ಬೆಂಗಳೂರಿನ ಶಿವಾಜಿನಗರದ ಗ್ರೌಂಡ್ ನಲ್ಲಿ ನೋಡ್ತಾ ಇರಬಹುದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿರುವಂತಹ ಜನರು ಖಾಲಿ ಸಿಲಿಂಡರ್ ಹಿಡಿದು ಇದೀಗ ಬಿಸಿಲನ್ನು ಲೆಕ್ಕಿಸದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂತದ್ದು. ಬೆಳಗ್ಗೆ 7 ಗಂಟೆಗೆ ಇಲ್ಲಿರುವಂತಹ ಜನರು ಏನಿದ್ದಾರೆ ಮೊದಲಿಗೆ ಏಜೆನ್ಸಿ ಹತ್ರ ಹೋಗ್ತಾರೆ, ಅಲ್ಲಿ ಅವರಿಗೆ ಒಂದು ರಿಸಿಪ್ಟ್ ಕೊಡ್ತಾರೆ. ಆ ಒಂದು ರಿಸಿಪ್ಟ್ಗೋಸ್ಕರ 1-2 ಗಂಟೆಗಳ ಕ್ಯೂ ನಿಂತು ಇದೀಗ ಶಿವಾಜಿನಗರದಲ್ಲಿರುವಂತಹ ಮೈದಾನಕ್ಕೆ ಬಂದಿರುವಂತದ್ದು. ಇಲ್ಲಿ ಇವರಿಗೆ ಗ್ಯಾಸ್ ಸಿಗುತ್ತೆ. ಇದೇ ಕಾರಣಕ್ಕಾಗಿ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಸಿಬ್ಬಂದಿ ಅಂತ ಇದ್ರು, ನಾವು ಬೆಳಗ್ಗೆಯಿಂದಲೂ ಕೂಡ ಎಲ್ಲಾ ರೀತಿಯ ಕೆಲಸಗಳನ್ನು ಬಿಟ್ಟು ಕ್ಯೂ ನಿಲ್ತಾ ಇದ್ವಿ. ನಾವು ಕೆಲವರು ವೈದ್ಯರಿದ್ದಾರೆ, ಇನ್ ಕೆಲವರು ಬೇರೆ ಬೇರೆ ಕೆಲಸದ ನಿಮಿತ್ತ ಇನ್ನಿತರ ಅಂದ್ರೆ ದೈನಂದಿನ ಕೆಲಸವನ್ನು ಬಿಟ್ಟು ಇದೀಗ ಗ್ಯಾಸ್ಗಾಗಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಮೊದಲಿಗೆ ಇಲ್ಲಿರುವಂತಹ ಜನರನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಎಷ್ಟೊತ್ತಿಂದ ಕ್ಯೂ ನಿಂತಿದ್ರಿ ಸರ್? ಆಗೋಯ್ತು, 3/4 ಗಂಟೆ ಆಗೋಯ್ತು. ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಒಂದು ಹೇಳ್ತೀನಿ, ಸ್ವಲ್ಪ ರಿಕ್ವೆಸ್ಟ್. ಈ ರಂಜಾನ್ ತಿಂಗಳು, ನಮ್ಮ ಹೋಲಿ ರಂಜಾನ್, ಇದರಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಏನಾದ್ರೂ ಒಂದು ಇದ್ರ ಬಗ್ಗೆ ಮಾಡಿ ಸರ್. ಈಗ ಇಲ್ಲಿ ಮೊದಲಿಗೆ ಏಜೆನ್ಸಿ ಹತ್ರ ಅವ ಎಷ್ಟೊತ್ತಿಗೆ ಹೋದ್ರಿ ಅಂತ? ಅಲ್ಲಿ 7 ಗಂಟೆಗೆ 7:15 ಹೋಗಿ ನಿಂತ್ಕೊಂಡಿರೋದು. ಆಮೇಲೆ ಅವ್ರು ಬಂದಿರೋ 9:45ಗೆ. ಅಷ್ಟೊತ್ತು ಲೈನ್ ನಲ್ಲಿ ಹಿಡಿದು ಇವರೆಲ್ಲ ಬಂದು ಇವಾಗ ನಿಂತ್ಕೊಂಡು ಹೋದ್ರು. ಇಲ್ಲಿ ಬಂದು ಅರ್ಧ ಗಂಟೆ ಆಗೋಯ್ತು, ಅರ್ಧದಿಂದ 3/4 ಗಂಟೆ ಆಗೋಯ್ತು. ಸರ್, ನೀವೊಂದು ಈ ಗ್ಯಾಸ್ ಎಷ್ಟೊತ್ತಿಂದ ಕ್ಯೂ ನಿಂತಿದ್ರಿ ಸರ್? ಇಲ್ಲಿ ಬಂದು ನಾನು ಅರ್ಧ ಗಂಟೆಯಿಂದ ನಿಂತಿದ್ದೀನಿ. ಅಲ್ಲಿ ಬಂದು ಏಜೆನ್ಸಿಯಲ್ಲಿ ಬೆಳಿಗ್ಗೆ 7:15 ಹೋದವನು. 9 ನಿಮ್ಗೆ ಅಲ್ಲಿ ಏಜೆನ್ಸಿ ಹತ್ರ ಹೋದಾಗ ಏನ್ ಕೊಡ್ತಾರೆ? ಈ ತರ ಒಂದು ಸ್ಲಿಪ್ ಮಾಡ್ಕೊಡ್ತಾರೆ. ಈ ಸ್ಲಿಪ್ ಇದ್ರೇನೆ ನಮ್ಗೆ ಇಲ್ಲಿ ಸಿಗೋದು. OTP ಕೊಡ್ಬೇಕಾಗುತ್ತೆ ಇದಕ್ಕೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಇಲ್ಲಿರುವಂತಹ ಜನರು ಮೊದಲಿಗೆ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾರೆ, ಅಲ್ಲಿ ಕ್ಯೂ ನಿಂತು ಒಂದು ಸ್ಲಿಪ್ ಕೊಡ್ತಾರೆ. ಆ ಒಂದು ಸ್ಲಿಪ್ ಅನ್ನು ತಂದು ಇಲ್ಲಿ ನೀವು ನೋಡ್ತಾ ಇರಬಹುದು, ಏನು ಶಿವಾಜಿನಗರದಲ್ಲಿರುವಂತಹ ಈ ಮೈದಾನದಲ್ಲಿ ಇವರಿಗೆ ಗ್ಯಾಸ್ ಅನ್ನು ಕೊಡಲಾಗ್ತದೆ. ಇದೇ ಕಾರಣಕ್ಕಾಗಿ ಬಿಸಿಲನ್ನು ಲೆಕ್ಕಿಸಿದ ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿರುವಂತದ್ದು. ನಮ್ಗೆ ಈ ಒಂದು ಹಲವು ರೀತಿಯ ಸಮಸ್ಯೆ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಸರಿಸುಮಾರು 3-4 ಗಂಟೆ ನಾವೊಂದು ಗ್ಯಾಸ್ಗೋಸ್ಕರ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಸರ್ಕಾರ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಆಗ್ರಹವನ್ನು ಇಲ್ಲಿರುವಂತಹ ಜನರು ಮಾಡ್ತಾ ಇದ್ದಾರೆ. ಇಲ್ಲಿ ಸಿಬ್ಬಂದಿಯನ್ನು ಕೂಡ ಮಾತನಾಡಿಸಲು ಪ್ರಯತ್ನ ಮಾಡ್ತೀನಿ. ಸರ್, ಏನಂತಾರೆ ಸರ್ ಈಗ ಜನ? ಸರ್, ಬರ್ತಾ ಇಲ್ವಾ ಸರ್? ವಿದ್ಯುತ್ ಏನ್ ಮಾಡಕ್ಕೆ, ಗ್ಯಾಸೇ ಬರ್ತಾ ಇಲ್ವಲ್ಲ. ಗ್ಯಾಸ್ ಬಂದ್ರೆ ನಾವು ಕೊಡೋದು ಪಾಪ ಕಸ್ಟಮರ್ಗೂ ಕಷ್ಟ ಇದೆ. ಅವ್ರು ಬಿಸ್ತಾನ ನಿಂತ್ಕೊಂಡಿದ್ದೆಲ್ಲ ಪ್ರಾಬ್ಲಮ್ ಇದೆ. ಇವಾಗ ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿರೋದು. ಎಲ್ಲರೂ 6 ಗಂಟೆಗೆ ಬಂದು ನಾವು ಎಲ್ಲರೂ ಕೆಲಸ ಮಾಡ್ತೀವಿ. ಪಾಪ ಇವರಲ್ವಾ ಕೆಲಸ ಅವರು, ಇದು ಕಸ್ಟಮರ್ ನಾವು ಮಾಡ್ಲೇಬೇಕು ಸೇವೆ. ನಿಮ್ಮ ಹತ್ರ ಎಷ್ಟು ಗ್ಯಾಸ್ ಸಿಲಿಂಡರ್, ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿಗೆ? ಸರ್, ಇವತ್ತು ಈಗಲೇ ಬರ್ತಾರೆ. ಮೊದಲ ಮನೆಗೆ ಸಪ್ಲೈ ಇತ್ತು. ಇವಾಗ ಏನಿದೆ ಈ ಪ್ರಾಬ್ಲಮ್ ಇಂದ ಎದುರ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಇನ್ನು ಸಿಲಿಂಡರ್ ಇದೆ. ಕಸ್ಟಮರ್ಗೆ ಏನ್ ಭಯ ಅಂದ್ರೆ ಕಸ್ಟಮರಿಗೆ ಭಯ ಅಂದ್ರೆ ಗ್ಯಾಸ್ ಸಿಗುತ್ತೋ ಸಿಗೋಲ್ಲ ಅನ್ಕೊಂಡು ಬಂದು ಕ್ಯೂ ನಿಂತ್ಕೊತಾರೆ. ನೋಡಿ, ಅಲ್ಲೊಂದು ಗಾಡಿ ಇದೆ, ಇಲ್ಲೊಂದು ಗಾಡಿ ಸ್ಟಾಕ್ ಬಂದಿದೆ. ಅಂದ್ರೆ ಕಸ್ಟಮರ್ ಸಿಗುತ್ತೋ ಸಿಗೋಲ್ಲ ಅನ್ಕೊಂಡು ಅವರೇ ಟೆನ್ಷನ್ ಆಗ್ಬಿಟ್ಟಾರೆ. ಈಗ ನೋಡ್ಬಿಡ್ತಾರ, ನನಗೆ ಸಿಗಲ್ಲ ಡೌಟು, ಅವ್ರಿಗೆ ಡೌಟ್ ಆಗ್ಬಿಡದೆ. ಈಗ ನಿಮ್ಗೆ ಇಲ್ಲಿ ಜನರು ಕೊಡುವಷ್ಟು ಸಿಲಿಂಡರ್ ಇದೆಯಾ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಇದೆ, ಸ್ಟಾಕ್ ಇದೆ. ಈಗ ಸರಬರಾಜು ಆಗ್ತಿದೆ ಸರ್? ಯಾವಾಗಿಂದ ಸರ್ ಮತ್ತೆ ಸರಬರಾಜು ಶುರುವಾಯಿತು? ಮೊನ್ನೆಯಿಂದ ಏನ್ ತೊಂದರೆ ಇಲ್ಲ. ಈಗ ಇಲ್ಲಿರುವಂತಹ ಸಿಬ್ಬಂದಿಯ ಮಾತು. ಅಂದ್ರೆ ಜನರು ಪ್ಯಾನಿಕ್ ಆಗಿ ಇಲ್ಲಿ ಗ್ರೌಂಡಿಗೆ ಬರ್ತಾ ಇದ್ದಾರೆ, ಕ್ಯೂ ನಿಲ್ತಾ ಇದ್ದಾರೆ. ನಮ್ಗೆ ಗ್ಯಾಸ್ ಸಿಗಲ್ವೋ ಅನ್ನೋ ಪ್ಯಾನಿಕ್ ನಿಂದಲೇ ಇಲ್ಲಿ ಒಂದಿಷ್ಟು ಜನ ಸೇರ್ತಾ ಇದ್ದಾರೆ. ನಮ್ಮ ಹತ್ರ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಅಂದ್ರೆ ಇಲ್ಲಿ ಎಷ್ಟು ಜನರು ಇದೆ ಅಷ್ಟು ಜನರು ಕೊಡುವಷ್ಟು ಗ್ಯಾಸ್ ಸಿಲಿಂಡರ್ ನಮ್ಮ ಹತ್ರ ಇದೆ ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ಸಿಬ್ಬಂದಿ ನೀಡ್ತಾ ಇರುವಂತದ್ದು. ಬಟ್ ಒಟ್ಟಿನಲ್ಲಿ ಇಲ್ಲಿ ಬಡ ಜನರಿಗೆ ಸಮಸ್ಯೆ ಆಗಿರೋದಂತೂ ಸ್ಪಷ್ಟ. ಯಾಕಂದ್ರೆ ಒಂದು ಗ್ಯಾಸ್ಗೋಸ್ಕರ ಬೆಳಗ್ಗೆಯಿಂದಲೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.